ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ಲಿ ಕಾಣಿಸ್ಕೊಂಡ ಅನುರಾಧ ನೋಡಿ ಶರಣ್ ಸ್ಟನ್ ಆಗಿದ್ದ. ಅವ್ನ್ ನೋಡ್ತಿದ್ದ ಹಾಗೆ ಅನುರಾಧ ಅವನ್ ಎದುರುಗಡೆ ಬಂದ್ ನಿಂತಿದ್ಲು. ಅನುರಾಧ ಮುಂದೆ ನಿಂತಿದ್ದ ಶರಣ್ ಮುಖದಲ್ಲಿ ಸ್ಮೈಲ್ ಬರೋದಕ್ಕಿಂತ ಮೊದ್ಲೇ ಅವಳಂದ್ಲು, ನೀನ್ ಬರೋದಕ್ಕಿಂತ ಮೊದ್ಲು ನಾನ್ ನಿನ್ನ ವೆಲ್ಕಮ್ ಮಾಡೋಕೋಸ್ಕರ ಇಲ್ಲಿದ್ದೀನಿ. ನೀನ್ ಮುಂದೆ ನನ್ನ ಬೆದರಿಸುವಷ್ಟು ಸ್ಟ್ರಾಂಗ್ ಆಗ್ಬೇಕು ಶರಣ್. ಈ ರೀತಿ ಸಪ್ಪೆ ಮುಖ ಮಾಡ್ಕೊಂಡಿರೋದು ನಿಂಗ್ ಸೂಟ್ ಆಗಲ್ಲ. ನೀನ್ ನನ್ ಮಾತನ್ನ ಕೇಳ್ತೀಯ ಅಲ್ವಾ ಶರಣ್? ನಾನಿಲ್ದೆ ನೀನ್ ಇನ್ನೂ ಸೂಪರ್ ಆಗಿರ್ಬೇಕು ಅಂತ ಹೇಳಿದ್ಲು. ಇಷ್ಟು ವರ್ಷಗಳ ನಂತರನೂ ಅವನು ಕೊನೆಯದಾಗಿ ಅನುರಾಧನ ಭೇಟಿ ಮಾಡಿದ ದಿನ ನೆನ್ಪು ಮಾಡ್ಕೊಂಡ. ಅವಳು ಲೈಟ್ ಪಿಂಕ್ ಕಲರ್ ಡ್ರೆಸ್ ಹಾಕೊಂಡಿದ್ಲು. ಸುಂದರವಾದ ಕಣ್ಣಲ್ಲಿ ಮ್ಯಾಜಿಕ್ ಇತ್ತು. ಅವಳ ಹೈಟ್, ಪರ್ಸನಾಲಿಟಿ, ಸ್ಲಿಮ್ ಬಾಡಿ ಅವಳು ಯಾವ ಮಾಡೆಲ್ಗೂ ಹೀರೋಯಿನ್ಗೂ ಕಡಿಮೆ ಇರ್ಲಿಲ್ಲ. ಅವಳು ನಕ್ಕಾಗ ಸುತ್ತಲೂ ಬೆಳದಿಂಗ್ಳು ಹರಡ್ಕೊಂಡ ಹಾಗೆ ಫೀಲ್ ಆಗ್ತಿತ್ತು. ಅವನ ಯೋಚನೆಗಳ ಮಧ್ಯ ಕಳೆದೋದಾಗ ಸಡನ್ ಆಗಿ ಫೋನ್ ರಿಂಗ್ ಆಯ್ತು. ಅವನ್ ಸೆಕ್ರೆಟರಿ ಫೋನ್ ಮಾಡಿದ್ದ. ಮೋಸ್ಟ್ಲಿ ಸ್ಕೂಲಲ್ಲಿ ಏನಾಯ್ತು ಅಂತ ತಿಳ್ಕೊಂಡು ಫೋನ್ ಮಾಡ್ತಿರ್ಬೇಕು ಅಂತ ಜೇಬಿಂದ ಫೋನ್ ಎತ್ತಿದ. ಆದ್ರೆ ಇದು ಅವನ್ ಫೋನ್ ಆಗಿರ್ಲಿಲ್ಲ. ಅಲ್ಲೇ ಮುಂದೆ ಕೂತಿದ್ದ ಅನುರಾಧ ಫೋನ್ ಆಗಿತ್ತು. ಶರಣ್ ಫೋನ್ ರಿಂಗ್ ಟೋನ್ ಅವರಿಬ್ರು ಪ್ರೀತಿನ ನೆನಪಿಸೋ ಸಾಂಗ್ ಆಗಿತ್ತು. ಅವರಿಬ್ರು ಇಷ್ಟಪಡೋ ಒಂದ್ ಸಾಂಗ್ ನ ತುಂಬಾ ವರ್ಷಗಳಿಂದ ಅವನ್ ಫೋನಲ್ಲಿ ರಿಂಗ್ ಟೋನ್ ಆಗಿ ಬಳಸ್ತಿದ್ದ. ಈಗ್ಲೂ ಅವನ್ ರಿಂಗ್ ಟೋನ್ ಅದೇ ಸೇಮ್ ಸಾಂಗ್ ಆಗಿತ್ತು. ಅಂದ್ರೆ ಅನುರಾಧ ನನ್ನ ಇನ್ನೂ ಪ್ರೀತಿಸ್ತಾಳ? ಅವಳಿನ್ನೂ ನನ್ನ ಮತ್ತು ನನ್ನ ಪ್ರೀತಿ ನೆನಪಲ್ಲೇ ಇದ್ದಾಳ? ನಾನ್ ಹೇಗೆ ಅವಳ ನೆನಪಲ್ಲೇ ದಿನ ಕಳೀತಿದ್ದನು ಅವಳು ಹಾಗೆ ಇದ್ದಾಳ ಅಂತ ಅವನ ಮನ್ಸಲ್ಲೇ ಪ್ರಶ್ನೆ ಕೇಳ್ಕೋತಿದ್ದ. ಅದೇ ಸಮಯಕ್ಕೆ ಅವಳು ಫೋನ್ ರಿಸೀವ್ ಮಾಡಿ ನಗ್ತಾ ನಗ್ತಾ ಮಾತಾಡ್ತಿದ್ಲು. ಹಲೋ ಡಾರ್ಲಿಂಗ್, ಅಂದ್ರೆ ನೀನ್ ನಂಗೆ ಸಹಾಯ ಮಾಡಿದ್ದ? ಥ್ಯಾಂಕ್ ಯು ಅಂತ ಅಂದ್ಲು ಅನುರಾಧ. ಏನ್ ಗಿಫ್ಟ್ ಬೇಕು ನಿಂಗೆ? ಖಂಡಿತ ಕೊಡ್ತೀನಿ. ಸದ್ಯಕ್ಕೆ ಒಂದು ಕಿಸ್ ಕೊಡ್ತೀನಿ, ಓಕೆನಾ? ಮತ್ತೆ ಇನ್ನು ಪ್ರತಿದಿನ ನಿನ್ ಜೊತೆ ಮಲಗ್ತೀನಿ. ಆರ್ ಯು ಹ್ಯಾಪಿ ಅಂತ ಮತ್ತೆ ಕೇಳಿದ್ಲು. ಡೋಂಟ್ ಬಿ ಶೈ, ನಾನ್ ನಿನಗೆ ಫ್ಲೈಯಿಂಗ್ ಕಿಸ್ ಕೊಡ್ತಾ ಇದ್ದೀನಿ, ಕ್ಯಾಚ್ ಇಟ್ ಅಂತ ಹೇಳಿ ಅವಳು ಕಿಸ್ ಕೊಟ್ಲು. ಬೇಡ್ವಾ? ದೆನ್ ನಾವಿಬ್ರು ಒಳ್ಳೆ ಡಿನ್ನರ್ ಮಾಡೋಣವಾ? ನಿನಗಿಷ್ಟವಾದ ಹೋಟೆಲ್ ಅಲ್ಲಿ ಐಸ್ ಕ್ರೀಮ್ ತಿಂತ ಹೊಟ್ಟೆ ತುಂಬಾ ಡಿನ್ನರ್ ಮಾಡೋಣ, ಸರಿನಾ ಅಂತ ಕೇಳಿದ್ಲು ಅನುರಾಧ. ಆ ಕಡೆಯಿಂದ ಬಂದ ರೆಸ್ಪಾನ್ಸ್ ನೋಡಿ ಅನುರಾಧ ಮೇಲಕ್ಕೆದ್ಲು. ಓಕೆ, ನಾನ್ ಬೇಗ ಬರ್ತೀನಿ ಅಂತ ಫೋನ್ ನ ಜೇಬಲ್ಲಿ ಇಟ್ಕೊಂಡು ಶರಣ್ ಆಪೋಸಿಟ್ ಸೈಡ್ ವೇನಲ್ಲಿ ಹೊರಟೋದ್ಲು. ಅವಳ ಹಿಂದೆ ನಿಂತು ನೋಡ್ತಿದ್ದ ಶರಣ್ ಸ್ಟನ್ ಆಗಿದ್ದ. ಅವನಲ್ಲೇ ಮರದ ಹಿಂದೆ ಮರೆಯಾದ. ಅವಳು ಹೋಗಿ ಕಾರ್ ಸ್ಟಾರ್ಟ್ ಮಾಡಿದ್ಮೇಲೆ ಶರಣ್ ನಿಧಾನಕ್ಕೆ ತನ್ನ ಕಾರ್ ಕಡೆ ನಡೆದ. ಅವನ್ ಮನ್ಸಲ್ಲಿ ಡೀಪ್ ಆದ ಯೋಚನೆ ಇತ್ತು. ಅನುರಾಧ ಮಾತಾಡಿದ ಪ್ರತಿ ಪದಾನು ಟೈಮ್ ಬಾಂಬ್ ಬಿಟ್ಟ ಹಾಗೆ ಕ್ಷಣ ಕ್ಷಣಕ್ಕೂ ಟಿಕ್ ಟಿಕ್ ಅಂತ ಒಂದೊಂದೇ ವರ್ಡ್ ಮೈಂಡ್ಗೆ ಫ್ಲಾಶ್ ಆಯ್ತು. ಡಾರ್ಲಿಂಗ್, ಕಿಸ್ ಮತ್ತೆ ಒಟ್ಟಿಗೆ ಮಲ್ಗೋಣ ಅಂತ ಅಂದ ಶಬ್ದ ನೆನೆಸ್ಕೊಂಡು ಅವನ್ ಹಾರ್ಟ್ ಬ್ರೇಕ್ ಆಯ್ತು. ಅವನ ಮನಸ್ಥಿತಿ ಸರಿ ಇಲ್ದಿದ್ರು ಅವನ ಸೌಮ್ಯವಾದ ಮುಖದ ಮೇಲೆ ಯಾವುದೇ ಎಕ್ಸ್ಪ್ರೆಷನ್ ಇರ್ಲಿಲ್ಲ. ಅವನ್ ಕಾರ್ ಹತ್ಕೊಂಡಾಗ್ಲೇ ಅವನಿಗಿಂತ ಸ್ವಲ್ಪ ದೂರದಲ್ಲಿ ಅನುರಾಧ ಹೋಗ್ತಿರೋದನ್ನ ನೋಡ್ದ. ಮೈಂಡ್ ಬ್ಲಾಂಕ್ ಆಗಿದ್ದ ಶರಣ್ ಅನುರಾಧ ಕಾರನ್ನ ಫಾಲೋ ಮಾಡ್ಕೊಂಡು ಹೋದ. ಅವಳು ಆದಷ್ಟು ಬೇಗ ಟ್ಯುಲಿಪ್ ರೆಸ್ಟೋರೆಂಟ್ಗೆ ರೀಚ್ ಆದ್ಲು. ಅವಳು ಕಾರಿಂದ ಇಳಿದು ತಲೆ ಎತ್ತಿ ಆ ರೆಸ್ಟೋರೆಂಟ್ ನ ನೋಡಿದ್ಲು. ಆ ಸಿಟಿಲಿ ಅದು ಫೇಮಸ್ 5 ಸ್ಟಾರ್ ಹೋಟೆಲ್. ಸೀ ಸೈಡ್ ವ್ಯೂ ಜೊತೆ ಕ್ಲಾಸಿ ಇಂಟೀರಿಯರ್ಸ್ ಇಂದ ಕಟ್ಟಿದ ಆ ಬಿಲ್ಡಿಂಗ್ ತುಂಬಾ ಲಕ್ಸುರಿಯಸ್ ಆಗಿತ್ತು. ಸಿಟಿಯ ಶ್ರೀಮಂತರ ಮೋಜು ಮಸ್ತಿಗೆ ಅದು ಒಳ್ಳೆ ಪ್ಲೇಸ್ ಆಗಿತ್ತು. ಅನುರಾಧಾಗೆ ಆ ಪ್ಲೇಸ್ ತುಂಬಾ ಚೆನ್ನಾಗಿ ಪರಿಚಯ ಆಯ್ತು. ಅವಳೇನು ಆ ಜಾಗಕ್ಕೆ ಹೊಸಬಳಲ್ಲ. ಚಿಕ್ಕ ವಯಸ್ಸಿನ ಘಟನೆಗಳು ಒಂದೊಂದಾಗಿ ಅನುರಾಧ ಕಣ್ಮುಂದೆ ಬಂದ್ವು. ಅವಳ ತಾಯಿಗೆ ಮೊದಲನೇ ಮಗಳು ಅನುರಾಧನೇ ಆದ್ರೂ ಅವಳು ಮದ್ವೆ ಆಗಿ ಬಂದ್ಮೇಲೆ ಅನುರಾಧಾಗೆ ವೇಸ್ಟ್ ಲಗೇಜ್ ಹಾಗೆ ಅನಿಸ್ತು. ವೆಲ್ದಿ ಫ್ಯಾಮಿಲಿಯ ಗುಣನೆಲ್ಲ ಚೆನ್ನಾಗಿ ಅನುಸರಿಸ್ತಿದ್ದ ಅವಳ ತಾಯಿ ರೂಪಾಗೆ ಜನ್ಮ ಕೊಟ್ಮೇಲೆ ಅನುರಾಧನ ಹೊರಗಿನೊಳಗಿಟ್ಲು. ಅವಳಿಗೆ ತಂದೆ ಹೆಸರಿರ್ಲಿಲ್ಲ, VIP ಅನ್ನೋ ಪಟ್ಟ ಇರ್ಲಿಲ್ಲ. ಎಷ್ಟೋ ಜನಕ್ಕೆ ಅವಳು ಆ ಮನೆ ಮಗಳು ಅಂತಾನೂ ಗೊತ್ತೇ ಇರ್ಲಿಲ್ಲ. ರೂಪ ಚಿಕ್ಕವಳಿದ್ದಾಗ್ಲೇ ಆಗಾಗ ಆ ಹೋಟೆಲಿಗೆ ಬರ್ತಿದ್ಲು. ಅವಳ ತಾಯಿ ರೂಪಾಗೆ ಮುದ್ದು ಮಾಡಿ ತುತ್ತಿಡ್ತಿದ್ಲು. ಅನುರಾಧಾಗೆ ಅಂತ ಪ್ರೀತಿ ಇಲ್ದಿದ್ರು ಇಷ್ಟಪಟ್ಟಿದ್ದ ತಿಂಡಿನ ಹೊಟ್ಟೆ ತುಂಬಾ ತಿನ್ನೋ ಅವಕಾಶ ಸಿಕ್ಕಿತ್ತು. ಆದ್ರೆ ರೂಪ ಬೆಳ್ದಾಗೆ ತಾಯಿ ಜೊತೆಗೆ ಬರ್ತಿರ್ಲಿಲ್ಲ. ರೂಪ ಹತ್ರ ಬೇಕಾದಷ್ಟು ಹಣ ಇತ್ತು. ಅವಳ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಚೆನ್ನಾಗಿದ್ದಿದ್ರಿಂದ VIP ಅನ್ನೋ ಐಡೆಂಟಿಟಿ ಕೂಡ ಇತ್ತು. ರೂಪ ಪ್ರತಿ ಸಾರಿ ಟ್ಯುಲಿಪ್ ರೆಸ್ಟೋರೆಂಟ್ಗೆ ಬರ್ತಿದ್ದಾಗ ಅವಳ ಜೊತೆ ಅನುರಾಧನ ಬಾಡಿ ಗಾರ್ಡ್ ಹಾಗೆ ಕರ್ಕೊಂಡ್ ಬರ್ತಿದ್ಲು. ರೂಪಾಗೆ ಮೋಜು ಮಸ್ತಿ ಮಾಡೋದ್ರಲ್ಲಿ ವಿಶೇಷ ಆಸಕ್ತಿ ಇತ್ತು. ಡೋರ್ ವರ್ಗೂ ಫಾಲೋ ಮಾಡಿದ ಅನುರಾಧನ ಕನ್ಸನ್ಗೂ ಒಳಗಡೆ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಹಣನೂ ಇಲ್ದೆ VIP ನೇಮ್ ಕೂಡ ಇಲ್ದೆ ಅವಳನ್ನ ವಾಚ್ಮ್ಯಾನ್ ಡೋರ್ ಆಚೆನೆ ನಿಲ್ಲಿಸ್ತಿದ್ದ. ರೂಪ ವಾಪಸ್ ಬಂದು ತನ್ನ ಕರ್ಕೊಂಡು ಹೋಗ್ತಾಳೇನೋ ಅನ್ನೋ ಆಸೆಯಲ್ಲಿ
ಡೋರ್ ಅಲ್ಲಿ ಕಾಯ್ತಾ ನಿಂತಿದ್ಲು. ಇದು ಪ್ರತಿ ಸಾರ್ತಿ ನಡೆದಾಗ ಅವಳ ಮನ್ಸಿಗೆ ತುಂಬಾ ಹಿಂಸೆ ಆಗ್ತಿತ್ತು. ಆಮೇಲೆ ಅವಳು ರೂಪಾ ಹಿಂದೆ ಬರೋದನ್ನೇ ಬಿಟ್ಬಿಟ್ಲು. ಟ್ಯುಲಿಪ್ ರೆಸ್ಟೋರೆಂಟ್ ಪಾರ್ಕಿಂಗ್ ಏರಿಯಾ ಇಂದ ಹೊರಟ ಅನುರಾಧ ಹಳೆ ನೆನಪಲ್ಲೇ ಕಳೆದೋಗಿದ್ಲು. ಅದೇ ಟೈಮ್ಗೆ ಅವತ್ತು ರೂಪಾ ಟ್ಯುಲಿಪ್ ರೆಸ್ಟೋರೆಂಟ್ಗೆ ಡಿನ್ನರ್ಗೆ ಬಂದಿದ್ಲು. ಅವಳು ಜಸ್ಟ್ ಕಾರಿಂದ ಇಳಿದು ಡೋರ್ ಹೇಳ್ಕೊಂಡ್ಲು. ಅನುರಾಧ ಮೇನ್ ಡೋರ್ ದಾಟಿ ಒಳಗಡೆ ಹೋಗ್ಬೇಕು ಅಂದಾಗ ರೂಪಾನ ನೋಟಿಸ್ ಮಾಡಿದ್ಲು. ಅವಳು ತಲೆ ತಗ್ಸಿ ತುಟಿ ಕಚ್ಚಿ ತನ್ನ ಕೋಪನ ಅಸಮಾಧಾನನ ಹೊರಗೆ ಹಾಕಿದ್ಲು. ಅನುರಾಧ ಒಂದ್ಸರಿ ಆಯ್ರಾಗೆ ಕಾಲ್ ಮಾಡಿ ವಿಷಯ ಹೇಳಿದ್ರೆ ಅವಳು ಆಚೆ ಬಂದು ಅನುರಾಧನ ಕರ್ಕೊಂಡು ಹೋಗ್ತಿದ್ಲು. ಬಟ್ ಹಾಗೆ ಮಾಡೋಕೆ ಅವಳಿಗೆ ಮನ್ಸಾಗ್ಲಿಲ್ಲ. ಸ್ವತಃ ಶರಣ್ ತನಗೆ ಎಲ್ಲಿರೋಕೋ ಅವಕಾಶ ಕೊಡ್ತಿಲ್ವಲ್ಲ ಅನ್ನೋ ಬೇಜಾರು, ನೋವು ಅವಳ ಕಣ್ಣಲ್ಲಿ ನೀರ್ ಬರೋ ಹಾಗೆ ಮಾಡ್ತು. ಅವಳ ಚಿಕ್ಕ ವಯಸ್ಸಿಂದ ಆ ರೆಸ್ಟೋರೆಂಟ್ ಅಲ್ಲಿ ಸಮಯ ಕಳೆಯೋ ಆಸೆನ ರೂಪಾಯಿಂದ ಕಳ್ಕೊಂಡಿದ್ಲು. ಅವಳ ಹೆತ್ತ ತಾಯಿಯಿಂದ ಕಳ್ಕೊಂಡಿದ್ಲು. ಆಮೇಲೆ ಶರಣ್ ಅವಳ ಬಾಯ್ ಫ್ರೆಂಡ್ ಆಗಿದ್ದಾಗ ಅವಳು ಮತ್ತೆ ಈ ರೆಸ್ಟೋರೆಂಟ್ ಅಲ್ಲಿ ತುಂಬಾ ಸತಿ ಓಡಾಡಿದ್ಲು, ಡಿನ್ನರ್ ಮಾಡಿದ್ಲು. ಈಗ ಅವಳ ಜೊತೆ ಬರೋಕೆ ಶರಣ್ ಕೂಡ ಇರ್ಲಿಲ್ಲ. ಒಂಟಿಯಾಗಿ ಅವಳನ್ನ ಒಳಗಡೆ ಸೇರ್ಸ್ಕೊತಾ ಇರ್ಲಿಲ್ಲ. ಎಲ್ಲಾ ನೋವಿಂದ ಅವಳ ಹಾರ್ಟ್ ಹೆಪ್ಪುಕಟ್ಟಿತ್ತು. ಬಾಡೋದ ಮುಖ, ಅವಮಾನ ಆದ ಕೋಪದಿಂದ ಅವಳ ಮುಷ್ಟಿ ಬಿಗಿ ಹಿಡಿದ್ಲು. ಆದ್ರೇನು ಮಾತಾಡ್ಲಿಲ್ಲ. ತಲೆ ತಗ್ಸಿ ಕಣ್ಮುಚ್ಚಿದ್ಲು. ಅವಳನ್ನ ಅವಳು ಕಾಮ್ ಮಾಡ್ಕೊಂಡು ಜೋರಾಗಿ ನಕ್ಕು, ವೆಲ್ ದೆನ್ ನಾನು ಹೊರಡ್ತೀನಿ, ಡೋಂಟ್ ವರಿ ಅಂತ ಹೇಳಿದ್ಲು. ಅವಳಿವತ್ತು ಕೊಡ್ಬೇಕಾಗಿದ್ದ ಟ್ರೀಟ್ನ ಕೊಡೋಕ್ ಸಾಧ್ಯ ಆಗ್ಲಿಲ್ಲ ಅನ್ನೋ ಬೇಸರ ಆಯ್ತು. ಆಯ್ರಾಯಿಂದಾಗಿ ಅವಳ ಕಿಂಡರ್ ಗಾರ್ಡನ್ ಸ್ಕೂಲಿನ ಸಮಸ್ಯೆ ಸಾಲ್ವ್ ಆಗಿತ್ತು. ಅವಳಿಗಲ್ಲಿ ಪ್ರಾಬ್ಲಮ್ ಆದ್ರೂ ಮತ್ತೊಬ್ಬರಿಗೆ ಹೆಲ್ಪ್ ಕೇಳೋದನ್ನ ಅವಾಯ್ಡ್ ಮಾಡಿದ್ಲು. ಅವಳು ಎಕ್ಸ್ಪೆಕ್ಟ್ ಮಾಡದೇ ಇರೋ ರೀತಿ ಸಮಸ್ಯೆ ಪರಿಹಾರ ಆಗಿತ್ತು. ಅದಕ್ಕೆ ಆಯ್ರಾಗೆ ಟ್ರೀಟ್ ಕೊಡಿಸ್ಬೇಕು ಅಂತ ಬಂದಿದ್ಲು. ಅವಳಲ್ಲಿಂದ ಹೊರಟ್ಲು. ಮೇನ್ ಡೋರ್ ಓಪನ್ ಮಾಡಿ ಸ್ಟೆಪ್ಸ್ ಇಳಿತಿರುವಾಗ ಎಂಟ್ರೆನ್ಸ್ ಅಲ್ಲಿ ಶರಣ್ ಕಾರ್ ನಿಲ್ಸೋದ್ ಕಾಣಿಸ್ತು. ಡ್ರೈವರ್ ಸೀಟಿಂದ ಹ್ಯಾಂಡ್ಸಮ್ ಶರಣ್ ಸ್ಟೈಲ್ ಆಗಿ ಕೆಳಗಿಳ್ದ. ಅನುರಾಧ ಹಾರ್ಟ್ ಅಲ್ಲಿ ಕಚ್ಚಗುಳಿ ಇಟ್ಟಾಗಾದ್ರೂ ಮತ್ತೊಂದು ಕ್ಷಣದಲ್ಲಿ ಪೇನ್ ಆಯ್ತು. ಅವನನ್ನ ನೋಡಿ ಅನುರಾಧ ನಿಂತಲ್ಲೇ ಪಾಸ್ ಆದ್ಲು. ಅವಳ ಎದುರುಗಡೆನೆ ನಡ್ಕೊಂಡು ಬಂದ ಶರಣ್ನ ನೋಡಿ ಅವಳು ಗಲಿಬಿಲಿ ಆದ್ಲು. ಮತ್ತೆ ಅವಳವನನ್ನ ನೋಡ್ತಾ ಇರೋ ಹಾಗೆ ಬೇರೆ ಕಡೆ ನೋಡ್ತಾ ಮುಂದೆ ಹೆಜ್ಜೆ ಹಾಕಿದ್ಲು. ಶರಣ್ ಕೂಡ ಅವಳನ್ನ ಗಮನಿಸೇ ಇಲ್ಲ ಅನ್ನೋ ಹಾಗೆ ಸುಮ್ನೆ ಮುಂದೆ ನೋಡ್ತಾ ಹೆಜ್ಜೆ ಹಾಕ್ತ. ಆದ್ರೆ ಅವನ್ ಕಾರ್ನರ್ ಐನಲ್ಲಿ ನೋಡ್ತಿದ್ದ. ಶರಣ್ ಆ ಕಡೆ ಪಾಸ್ ಆದ್ಮೇಲೆ ಅನುರಾಧ ಮುಖದಲ್ಲಿ ಸರ್ಕಾಸ್ಟಿಕ್ ಸ್ಮೈಲ್ ಇತ್ತು. ಓ, ಶರಣ್ ಕೂಡ ಇಲ್ಲಿದ್ದಾರೆ. ರೂಪಾ ಜೊತೆ ಡಿನ್ನರಿಗೆ ಬಂದಿರ್ಬೇಕು. ಇವ್ರು ಡಿನ್ನರ್ ಮಾಡೋದಾದ್ರೆ ನನ್ನ ಆಚೆ ಹಾಕ್ಸಿದ್ಯಾಕೆ? ನನ್ ಮೇಲೆ ಅಷ್ಟೊಂದು ದ್ವೇಷನಾ ಶರಣ್ ನಿಂಗೆ ಅಂತ ಮನ್ಸಲ್ಲೇ ಹೇಳ್ಕೊಂಡ್ಲು. ಎಕ್ಸ್ಕ್ಯೂಸ್ ಮೀ ಸರ್, ನನ್ ಕಾರ್ ಅಂತ ಹೇಳ್ತಾ ಅವಳು ಕಾರ್ ಮುಂದೆ ಪಾರ್ಕ್ ಆಗಿದ್ದ ಕಾರ್ ಓನರ್ಗೆ ಹೇಳಿದ್ಲು. ಇವಳಿಗೇನಾಯ್ತು? ಇವಳು ಬಾಯ್ ಫ್ರೆಂಡ್ ಅಥವಾ ಹಸ್ಬೆಂಡ್ ಜೊತೆ ಡಿನ್ನರಿಗೆ ಬಂದಿರ್ಬೇಕು. ಇಷ್ಟು ಬೇಗ ಆಚೆ ಹೋಗ್ತಿದ್ದಾಳೆ, ಅದು ಒಬ್ಳೆ ಹೋಗ್ತಿದ್ದಾಳಲ್ಲ ಅಂತ ಅವನ ಮನ್ಸಲ್ಲೇ ಯೋಚಿಸ್ತಿದ್ದ. ಡೋರ್ ತಳ್ಕೊಂಡು ಒಳಗಡೆ ಬಂದ ಶರಣ್ ನೋಡಿ ಲಾಬಿ ಮ್ಯಾನೇಜರ್ ಆಶ್ಚರ್ಯಪಟ್ಟ. ಈಗ ತಾನೇ ಅವ್ನು ಮಾಡಿದ ಕೆಲ್ಸದಿಂದ ಈಗ ಖುಷಿ ಆಗಿತ್ತು. ಅವನ್ ಶರಣ್ ಹತ್ರ ಓಡೋಗಿ, ಸರ್, ನೀವ್ ಬಂದಿದ್ ಒಳ್ಳೇದಾಯ್ತು. ನೀವ್ ಹೇಳಿದ ಕೆಲ್ಸನ ನಾನು ಕರೆಕ್ಟ್ ಆಗಿ ಮಾಡಿದೀನಿ ಅಂತ ಹೇಳ್ದ. ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಐರಾ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.